ವಿ ಸ್ಟಾರ್ಟೆಡ್ ವಿತ್ ಸೆಟ್ಸ್ ಆದಮೇಲೆ ಎರಡು ಸೆಟ್ಗಳನ್ನು ನಾವೇನಾದರೂ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಿದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಯಿತು. ಕಾರ್ಟೀಷಿಯನ್ ಪ್ರಾಡಕ್ಟಿಂದ ವಿ ಮೂವ್ ಟುವರ್ಡ್ಸ್ ರಿಲೇಷನ್ಸ್. ಆ ರಿಲೇಷನ್ಸ್ ಒಳಗಡೆ ಎಂಪ್ಟಿ ರಿಲೇಷನ್, ಯೂನಿವರ್ಸಲ್ ರಿಲೇಷನ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ್ಯಂಡ್ ಈಕ್ವಾಲೆನ್ಸ್ ರಿಲೇಷನ್. ಆ ರಿಲೇಷನಿಂದ ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದರೆ ನಾವು ಫಂಕ್ಷನ್ಗೆ ರೀಚ್ ಆಗ್ತೀವಿ. ಫಂಕ್ಷನ್ ಅಂತಂದರೆ ಈ ರಿಲೇಷನ್, ಸೊ ಫಂಕ್ಷನ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಎ ರಿಲೇಷನ್ ಅಂತ. ಎ ರಿಲೇಷನ್ ಎಫ್ ಫ್ರಮ್ ಎ ಟು ಬಿ. ಇದು ಆ್ಯಕ್ಚುಲಿ ಹಿಂಗೆ ಬರಿತೀವಿ, ಫಂಕ್ಷನನ್ನು ಈ ರೀತಿ ಬರಿತೀವಿ. ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಿದ್ದೀವಿ ಅಂತ. ಎಫ್ ಫ್ರಮ್ ಎ ಟು ಬಿ, a relation f from a to b is a function if every element of a has unique image in B. ಈ ರೀತಿ ಇದ್ದರೆ ಅವಾಗ ನಾವು ಅದನ್ನು ಫಂಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಬೇಸಿಕಲಿ ಇಟ್ ಈಸ್ ಎ ರಿಲೇಷನ್ ಆ್ಯಂಡ್ ದಿಸ್ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಾಮ್ ಎ ಟು ಬಿ. ಎ ಇಂದ ಬಿಗೆ ಡಿಫೈನ್ ಮಾಡಿದ್ದಾರೆ. ಈ ರಿಲೇಷನನ್ನು ನಾವು ಫಂಕ್ಷನ್ ಅಂತ ಕರಿಬೇಕು ಅಂತಂದರೆ ಇಟ್ ಶುಡ್ ಸ್ಯಾಟಿಸ್ಫೈ ಟೂ ಕಂಡೀಷನ್ಸ್. ದ ಫಸ್ಟ್ ಕಂಡೀಷನ್ ಈಸ್ ಎವ್ರಿ ಎಲಿಮೆಂಟ್ ಆಫ್ ಎ. ಇದು ಫಸ್ಟ್ ಕಂಡೀಷನ್. ಅದೇನು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ಎವ್ರಿ ಎಲಿಮೆಂಟ್ ಆಫ್ ಎ. ಸೆಕೆಂಡ್ ಕಂಡೀಷನ್ ಯುನೀಕ್ ಇಮೇಜ್ ಇನ್ ಬಿ. ಅಂದರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೆ ಇಮೇಜ್ ಇರಬೇಕು, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಅಂತಂದರೆ ಆ ಇಮೇಜ್ ಏನಾಗಿರ್ಬೇಕು ಅಂದರೆ ಯುನೀಕ್ ಆಗಿರಬೇಕು. ಯುನೀಕ್ ಆಗಿರಬೇಕು ಅಂದರೆ ಅರ್ಥ ಎಲ್ಲ ಎಲಿಮೆಂಟ್ಗಳು ಒಂದು ಎಲಿಮೆಂಟಿಗೆ ಮ್ಯಾಪ್ ಆಗಿರಬೇಕು ಅಂತ ಅರ್ಥ ಅಲ್ಲ. ಒಂದೊಂದು ಎಲಿಮೆಂಟಿಗೆ ಒಂದೊಂದೇ ಇಮೇಜ್ ಇರಬೇಕು. ಎರಡಕ್ಕಿಂತ ಜಾಸ್ತಿ ಇಮೇಜ್ಗಳು ಇರಬಾರ್ದು. ಒಂದು ಎಲಿಮೆಂಟ್ ಏನಲ್ಲಿ ಇದೆ ಅಂತಂದರೆ ಅದಕ್ಕೆ ಒಂದೇ ಇಮೇಜ್ ಇರಬೇಕು. ಅಥವಾ ಇನ್ಪುಟ್ ಔಟ್ಪುಟ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಇಮೇಜ್ ಅಂತಂದ್ರೇನು, ರಿಲೇಟ್ ಆಗಿರಬೇಕು ಅಂತ. ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿರಬೇಕು. ರಿಲೇಷನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿರಬೇಕು. ಮತ್ತು ಎಷ್ಟು ಎಲಿಮೆಂಟ್ಗಳ ಜೊತೆ ರಿಲೇಟ್ ಆಗಿರಬೇಕು ಅಂತಂದರೆ ಒಂದು ಎಲಿಮೆಂಟು ಒಂದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರಬೇಕು ಹೊರತು ಏನಲ್ಲಿರ್ತಕ್ಕಂಥ ಒಂದು ಎಲಿಮೆಂಟು ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಗಳ ಜೊತೆ ರಿಲೇಟ್ ಆಗಿರಬಾರ್ದು. ಆ ರೀತಿ ರಿಲೇಟ್ ಆಗೋದನ್ನೇ ನಾವೆಂತ ಹೇಳ್ತೀವಿ ಅಂದರೆ ಇಮೇಜ್ ಅಂತ ಹೇಳ್ತೀನಿ ಅದನ್ನು. ಇಮೇಜ್ ಅಂದ್ರೇನು, ಪ್ರೀ ಇಮೇಜ್ ಅಂದ್ರೇನು ಅಂತೇಳಿ ಹೇಳ್ತೀನಿ. ವರ್ಡ್ಗಳು ಬರುತ್ತಲ್ಲ, ಟರ್ಮ್ಗಳು ಬರುತ್ತೆ, ಇಮೇಜ್ ಮತ್ತು ಪ್ರೀ ಇಮೇಜ್ ಅಂತೇಳಿ. ಸೊ ಈ ರೀತಿ ಎರಡು ಕಂಡೀಷನ್ಗಳನ್ನು ಇದು ಸ್ಯಾಟಿಸ್ಫೈ ಮಾಡಲೇಬೇಕು. ಆ ರೀತಿ ಎರಡು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ರಿಲೇಷನನ್ನು ನಾವು ಫಂಕ್ಷನ್ ಅಂತ ಕರೀತೀವಿ. ಸೊ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ ಇಮೇಜ್ ಇರಬೇಕು, ಒಂದೇ ಕಂಡೀಷನ್. ಯಾವ ಎಲಿಮೆಂಟು ಮಿಸ್ ಆಗಬಾರ್ದು. ಮತ್ತು ಆ ಇಮೇಜ್ ಏನಾಗಿರಬೇಕು ಅಂತಂದರೆ ಯುನೀಕ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಎ ಈಸ್ ರಿಲೇಟೆಡ್ ಟು ಬಿ ಅಂತೇನು ಬರೀತಿದ್ವಲ್ಲ, ಇಲ್ಲಿ ಬಿ ಈಸ್ ದ ಇಮೇಜ್ ಆಫ್ ಎ ಈಸ್ ದ ಪ್ರೀ ಇಮೇಜ್ ಆಫ್ ಬಿ. ಅದನ್ನು ಜಾಸ್ತಿ ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಫಂಕ್ಷನಲ್ಲಿ ಬಳಸ್ತೀವಿ. ಹಾಗಾಗಿ ಅಲ್ಲಿ ರಿಲೇಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರಲಿಲ್ಲ ನಿಮಗೆ. ಈಗ ಕೆಲವೊಂದಷ್ಟು ರಿಲೇಷನ್ಸ್ ತಗೊಳ್ಳೋಣ. ಎ, ಇದು ಬಿ. ಇಲ್ಲಿಂದ ಇಲ್ಲಿಗೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ವಿ ಎಫ್ ಅಂತೇಳಿ. ನಾನು ಫಂಕ್ಷನ್ ಅಂತ ಹೇಳ್ತಾ ಇಲ್ಲ, ರಿಲೇಷನ್ ಅಂತ ಹೇಳ್ತೀನಿ. ಡಿಫೈನ್ ಮಾಡಿದ್ದೀವಿ. ಎಲಿಮೆಂಟ್ಸ್ಗಳು 1 2 3 4 ಆಗಿರಲಿ. ಇಲ್ಲಿ ಎ ಬಿ ಸಿ ಡಿ ಈ ರೀತಿ ಇರಲಿ. ಓಕೆ, ಈಗ 1 ಯಾವುದಕ್ಕೆ ಇಲ್ಲಿ ನೋಡ್ರಿ, ಫಂಕ್ಷನ್ಗೆ ಇನ್ನೊಂದು ಹೆಸರಿದೆ ಮ್ಯಾಪಿಂಗ್ ಅಂತೇಳಿ. ಫಂಕ್ಷನ್ಗೆ ಮ್ಯಾಪಿಂಗ್ ಅಂತ ಕೂಡ ಕರೀತಾರೆ. ಎ ಯಾವ್ದ್ರ ಜೊತೆ ಮ್ಯಾಪ್ ಆಗಲಿ ಅಂತಂದರೆ, ಸಪೋಸ್ 1 ಬಿಗೆ, 2 ಎಗೆ, 3 ಸಿಗೆ, 4 ಕೂಡ ಸಿಗೆ ಮ್ಯಾಪ್ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಎಕ್ಸ್, ಇದು ವೈ. ಎಕ್ಸ್ ಇಂದ ವೈಗೆ ನಾವೇನು ಮಾಡಿದ್ದೀವಿ, ಒಂದು
ರಿಲೇಷನ್ ಡಿಫೈನ್ ಮಾಡಿದ್ವಿ. ಇಲ್ಲಿ ಎ ಬಿ ಸಿ ಡಿ ಇರಲಿ, ಇಲ್ಲಿ ಬೇಕಿದ್ರೆ 1 2 3 4 ಈ ರೀತಿ ಇದೆ. ಇನ್ನೊಂದು ತಗೊಳ್ರಿ, ಎಮ್ ಎನ್ ಅಂತ ತಗೋಣ. ಇದೇನಿಲ್ಲ ಸೆಟ್ ಅಂತ ಅರ್ಥ. ಎ ಅನ್ನೋ ಸೆಟ್ ಅನ್ನ ಈ ರೀತಿ ಬರೆದಿದ್ದೀವಿ, ಬಿ ಅನ್ನೋ ಸೆಟ್ ಈ ರೀತಿ ಬರೆದಿದ್ವಿ, ರಿಲೇಷನ್ ಈ ರೀತಿ ಡಿಫೈನ್ ಮಾಡಿದ್ವಿ ನಾವು. ಇಷ್ಟಿದೆ ಅನ್ಕೋಣ. ಎಫ್ ಅಂತಾನೆ ಆಗ್ಬೇಕಾಗಿಲ್ಲ, ಯಾವ್ದಾದ್ರು ಬೇರೆ ಹೆಸರು ಕೂಡ ಕೊಡ್ಬೋದು. ಫಂಕ್ಷನ್ ಅಂತೇಳಿ ನಾವು ಹೇಳ್ತಿದೀವಲ್ಲ, ಹಾಗಾಗಿ ಎಫ್ ಅಂತ ಕೊಟ್ಟಿದ್ದೆ ನಾನು ಅಷ್ಟೇ. ಇಷ್ಟಿದೆ ಅನ್ಕೊಳ್ರಿ. ಹಾ, ಈ ರೀತಿ ರಿಲೇಷನ್ಸ್ ಇದೆ. ಫಸ್ಟ್ ಒನ್ ನೋಡಿ, ಇಟ್ ಈಸ್ ಅ ಫಂಕ್ಷನ್. ಫಸ್ಟ್ ಒನ್ ಈಸ್ ಅ ಫಂಕ್ಷನ್. ಸೆಕೆಂಡ್ ಒನ್ ಈಸ್ ನಾಟ್ ಎ ಫಂಕ್ಷನ್. ಥರ್ಡ್ ಒನ್ ಈಸ್ ಆಲ್ಸೋ ನಾಟ್ ಎ ಫಂಕ್ಷನ್. ಫೋರ್ತ್ ಒನ್ ಈಸ್ ಆಲ್ಸೋ ನಾಟ್ ಎ ಫಂಕ್ಷನ್. ಹಾಗಾದ್ರೆ ಈ ಎಕ್ಸಾಂಪಲ್ಗೂ ಈ 3 ಎಕ್ಸಾಂಪಲ್ಗೂ ಏನು ವ್ಯತ್ಯಾಸ ಇದೆ? ಇಲ್ಲಿ ಏನು ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡ್ತಿದೆ, ಈ 3 ಎಕ್ಸಾಂಪಲ್ಗಳು ಯಾವ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಹಾಗಾದ್ರೆ ಅದನ್ನ ನಾವಿಲ್ಲಿ ನೋಡ್ಬೇಕು. ಮೊದಲೇ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನ್ ಹೇಳ್ತಿರೋದು, ಡೆಫಿನೇಷನ್ ಪ್ರಕಾರ ಎವ್ರಿ ಎಲಿಮೆಂಟ್ ಆಫ್ ಎ ಯಾವುದು? ಫಸ್ಟ್ ಎಲಿಮೆಂಟ್, ಫಸ್ಟ್ ಸೆಟ್. ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇದೆ. ಫಸ್ಟ್ ಕಂಡೀಷನ್ ಅದು. ಫಸ್ಟ್ ಕಂಡೀಷನ್ ಏನು? ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇರಬೇಕು. ನೋಡಿ, 1ಗೆ ಇಮೇಜ್ ಇದೆ. ಇಮೇಜ್ ಅಂತಂದ್ರೆ ಇಲ್ಲಿ ಬಿ ಅನ್ನೋದು ಇಮೇಜು, 1 ಅನ್ನೋದು ಪ್ರೀ ಇಮೇಜ್. ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಿರ್ತೀವಲ್ಲ, ಸೆಕೆಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು ಇಮೇಜ್ ಆಗಿ ಕೆಲಸ ಮಾಡ್ತವೆ. ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ನಾವೇನು ಕರಿತೀವಿ? ಪ್ರೀ ಇಮೇಜ್ ಅಂತ ಕರಿತೀವಿ. ಬಿ ಈಸ್ ದ ಇಮೇಜ್ ಆಫ್ 1 ಈಸ್ ದ ಪ್ರೀ ಇಮೇಜ್ ಆಫ್ ಬಿ. ಎ ಈಸ್ ದ ಇಮೇಜ್ ಆಫ್ 2 and 2 ಈಸ್ ದ ಪ್ರೀ ಇಮೇಜ್ ಆಫ್ ಎ. ಸೊ ಇಮೇಜ್, ಪ್ರೀ ಇಮೇಜ್. ಈಗ ಎ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇದೆ. 1ಗೆ ಇಮೇಜ್ ಇದೆ, 2ಗೆ ಇಮೇಜ್ ಇದೆ, 3ಗೆ ಇಮೇಜ್ ಇದೆ, 4ಗೆ ಇಮೇಜ್ ಇದೆ. ಎಲ್ಲ ಎಲಿಮೆಂಟ್ಗಳಿಗೂ ಇಮೇಜ್ ಇದೆ. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಕಂಡೀಷನ್ ಏನು? ಯುನೀಕ್ ಇಮೇಜ್ ಇನ್ ಬಿ. ಆ ಇಮೇಜ್ ಏನಾಗಿರ್ಬೇಕು ಅಂದ್ರೆ ಯುನೀಕ್ ಆಗಿರ್ಬೇಕು. ಯುನೀಕ್ ಆಗಿರ್ಬೇಕು ಅಂದ್ರೆ ಒಂದು ಎಲಿಮೆಂಟ್ ಹೋಗಿ ಒಂದು ಎಲಿಮೆಂಟಿಗೆ ಮಾತ್ರ ಮ್ಯಾಪ್ ಆಗಿರಬೇಕು. ಸೊ ಒಂದು ಎಷ್ಟು ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿದೆ ಅಂದ್ರೆ ಒಂದಕ್ಕೆ ಮಾತ್ರ ಮ್ಯಾಪ್ ಆಗಿರೋದು. ಬಿ ಅನ್ನೋ ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ. 2 ಎ ಅನ್ನೋ ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ. 3 ಸಿ ಅನ್ನೋ ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ. ಸಿ ಅನ್ನೋ ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ. 4 ಕೂಡ ಸಿ ಅನ್ನೋ ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗಿದೆ. ನೋಡಿ, ಇಲ್ಲಿ 3 ಮತ್ತು 4 ಎರಡೂ ಕೂಡ ಸಿಗೆ ಮ್ಯಾಪ್ ಆಗಿದೆ. ಅದು ನಮಗೆ ಪ್ರಾಬ್ಲಮ್ ಇಲ್ಲ. 3 ಅನ್ನೋದು ಎಷ್ಟು ಎಲಿಮೆಂಟಿಗೆ ಮ್ಯಾಪ್ ಆಗಿದೆ ಅನ್ನೋದು ಬೇಕು ನಮಗೆ ಹೊರತು ಆ ಸಿ ಅನ್ನೋ ಎಲಿಮೆಂಟಿಗೆ ಎಷ್ಟು ಎಲಿಮೆಂಟ್ಗಳು ಬಂದು ಮ್ಯಾಪ್ ಆಗಿವೆ ಅನ್ನೋದಲ್ಲ ನಮಗೆ ಬೇಕಾಗಿರೋದು. ಸಿ ಎಷ್ಟು ಎಲಿಮೆಂಟಿಗೆ ಮ್ಯಾಪ್ ಆಗಿದೆ? ಒಂದೇ ಎಲಿಮೆಂಟು, ಅದು ನಮಗೆ ಬೇಕಷ್ಟೇ. 4 ಎಷ್ಟು ಎಲಿಮೆಂಟಿಗೆ ಮ್ಯಾಪ್ ಆಗಿದೆ? ಒಂದಕ್ಕೇನೆ. ಈವನ್ ಈ ಸಿಚುವೇಶನ್ ಹೆಂಗ್ ಬರ್ಬೋದು ಅಂತಂದ್ರೆ, ಈ 4 1 2 3 4 4 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಂಡ್ರೆ, ಇಲ್ಲಿ 5 6 7 8 ಅಂತ ಇನ್ನೊಂದು 4 ಎಲಿಮೆಂಟ್ಸ್ ಇದೆ. ಎಲ್ಲನೂ ಬಂದು ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗ್ಬೋದು. ನೋಡಿ, ಎಲ್ಲಾ ಎಲಿಮೆಂಟ್ಗಳಿಗೂ ಇಮೇಜ್ ಇದೆ. 1ಗೆ ಇಮೇಜು, 2ಗೆ ಇಮೇಜು, 3ಗೆ ಇಮೇಜು, 4ಗೆ ಇಮೇಜು. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್. ಎವ್ರಿ ಎಲಿಮೆಂಟ್ ಆಫ್ ಎ, ಸೊ ಎವ್ರಿ ಎಲಿಮೆಂಟ್ ಹ್ಯಾಸ್ ಇಮೇಜ್. ಮತ್ತು ಆ ಇಮೇಜ್ ಯುನೀಕ್ ಆಗಿದೆಯಾ ಇಲ್ವಾ? 1 6ಗೆ ಮ್ಯಾಪ್ ಆಗಿದೆ. 1ಕ್ಕೆ ಎಷ್ಟು ಇಮೇಜು? ಒಂದೇ ಇಮೇಜು. 2ಗೆ 1, 3ಗೆ 1, 4ಗೆ 1. ಸೊ ಎಲ್ಲದಕ್ಕೂ ಒಂದೊಂದೇ ಇಮೇಜ್ ಇರೋದ್ರಿಂದ ಇದು ಕೂಡ ಒಂದು ಫಂಕ್ಷನ್ ಆಗ್ತದೆ. ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆಲ್ ದ ಎಲಿಮೆಂಟ್ಸ್ ಆರ್ ಮ್ಯಾಪ್ ಟು ದ ಸೇಮ್ ಇಮೇಜ್ ಅಥವಾ ಸೇಮ್ ಎಲಿಮೆಂಟ್ ಆಫ್ ದ ಸೆಟ್ ಬಿ. ಎಲ್ಲ ಎಲಿಮೆಂಟ್ಗಳು ಒಂದಕ್ಕೆ ಮ್ಯಾಪ್ ಆಗಿದೆ. ಇಟ್ ಡಸಂಟ್ ಮ್ಯಾಟರ್. ಸೊ ಡೆಫಿನೇಷನ್ ಕರೆಕ್ಟ್ ಆಗಿದೆ. ಓಕೆ. ಸೊ ಇಲ್ಲಿ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇದೆ ಮತ್ತು ಒಂದೊಂದೇ ಯುನೀಕ್ ಆಗಿ ಇರೋ ಇಮೇಜ್ ಇರೋದ್ರಿಂದ ದಿಸ್ ರಿಲೇಷನ್ ಇಸ್ ಅ ಫಂಕ್ಷನ್. ಇದು ರಿಲೇಷನ್ ಹೌದು, ಜೊತೆಗೆ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಅ ಫಂಕ್ಷನ್.
ಇಲ್ಲಿ ಯಾಕೆ ಇದು ಫಂಕ್ಷನ್ ಆಗೋದಿಲ್ಲ ಹಾಗಾದ್ರೆ? ಯಾಕೆ ಆಗೋದಿಲ್ಲ ಅಂತಂದ್ರೆ, ಅಫ್ಕೋರ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಎಕ್ಸ್ ಹ್ಯಾಸ್ ಇಮೇಜ್. ಫಸ್ಟ್ ಸೆಟ್ ನ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇದೆ. ಫಸ್ಟ್ ಕಂಡೀಷನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತಿತ್ತು ಅಂದ್ರೆ ಯುನೀಕ್ ಇಮೇಜ್ ಇರಬೇಕು ಅಂತ ಹೇಳ್ತಿತ್ತು. ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಸೆಟ್ ಇಂದ ಯುನೀಕ್ ಇಮೇಜ್ ಇರಬೇಕು. ನೋಡಿ, ಎ ಅನ್ನೋ ಎಲಿಮೆಂಟ್ ಎಷ್ಟು ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿದೆ ಅಂತಂದ್ರೆ 2 ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿದೆ. ಎ ಅನ್ನೋ ಎಲಿಮೆಂಟ್ 2 ಮತ್ತು 3 ಅನ್ನೋ 2 ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿರೋದ್ರಿಂದ ಇದು ರಿಲೇಷನ್ ಆಗುತ್ತೆ, ಆದ್ರೆ ಫಂಕ್ಷನ್ ಆಗೋದಿಲ್ಲ. ಯುನೀಕ್ ಆಗಿರಬೇಕಾಗಿತ್ತು. ಎ ಒಂದು ಎಲಿಮೆಂಟ್ ಇದೆ ಅಂದ್ರೆ ಒಂದು ಎಲಿಮೆಂಟ್ಗೆ ಮಾತ್ರ ಮ್ಯಾಪ್ ಆಗಬೇಕು, 2 ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಬಾರ್ದು. ನೋಡಿ, 2ಗೂ ಮ್ಯಾಪ್ ಆಗಿದೆ, 3ಗೂ ಕೂಡ ಮ್ಯಾಪ್ ಆಗಿದೆ. ಸೊ ಇಲ್ಲಿ ಸೆಕೆಂಡ್ ಕಂಡೀಷನ್ ಹೋಲ್ಡ್ ಆಗಲಿಲ್ಲ. ಹಾಗಾಗಿ ದಿಸ್ ಈಸ್ ಜಸ್ಟ್ ಅ ರಿಲೇಷನ್ ಬಟ್ ನಾಟ್ ಎ ಫಂಕ್ಷನ್. ಇನ್ನು ಥರ್ಡ್ ಎಕ್ಸಾಂಪಲ್ಗೆ ಬಂದ್ರೆ, ಇಲ್ಲಿ ಎಂ ಅನ್ನೋ ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇತ್ತು. ಆದ್ರೆ 4 ಎಲಿಮೆಂಟ್ ಅಲ್ಲಿ 3 ಎಲಿಮೆಂಟ್ಗಳ ಮಾತ್ರ ಇಮೇಜ್ ಹೊಂದಿದೆ, ಆದ್ರೆ 4ನೇ ಎಲಿಮೆಂಟ್ಗೆ ಇಮೇಜ್ ಇಲ್ಲ. ಸೊ ಫಸ್ಟ್ ಕಂಡೀಷನ್ ಫೇಲ್ ಆಯ್ತು. ಫಸ್ಟ್ ಕಂಡೀಷನ್ ಏನ್ ಹೇಳ್ತಿತ್ತು? ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಹ್ಯಾವ್ ಇಮೇಜ್. ಏನಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೂ ಇಮೇಜ್ ಇರಬೇಕು ಅಂತ. ಬಟ್ ಎ ಅಂತಂದ್ರೇನು? ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥದ್ದು ಅಂತ. ಬಟ್ ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೆ ಇಮೇಜ್ ಇಲ್ಲ, ಇಲ್ಲಿ ಲಾಸ್ಟ್ ಎಲಿಮೆಂಟ್ಗೆ ಮಿಸ್ ಆಗಿದೆ. ದೇರ್ ಫೋರ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಇನ್ನು ಈ ಎಕ್ಸಾಂಪಲ್ಗೆ ಬಂದ್ರೆ ಇಲ್ಲಿ 2 ಕಂಡೀಷನ್ಗಳು ಫೇಲ್ ಆಗಿದೆ. ಫಸ್ಟ್ ಕಂಡೀಷನ್ ಹೇಳ್ತಿತ್ತು ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಹ್ಯಾವ್ ಇಮೇಜ್. ನೋಡಿ, ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇರಬೇಕು, ಆದ್ರೆ ಡಿಗೆ ಇಮೇಜ್ ಇಲ್ಲ. ಸೊ ಫಸ್ಟ್ ಕಂಡೀಷನ್ ಫೇಲ್ ಆಯ್ತು. ಯುನೀಕ್ ಆಗಿರ್ಬೇಕು ಅಂತ ಹೇಳಿದೆ, ಆದ್ರೆ ಎಗೆ 2 ಇಮೇಜ್ ಇದೆ. ಸೊ ಅಲ್ಲಿ 2ನೇ ಕಂಡೀಷನ್ ಫೇಲ್ ಆಯ್ತು. ಈ ರೀತಿ 2 ಕಂಡೀಷನ್ ಫೇಲ್ ಆಗಿರೋದ್ರಿಂದ ಇದು ಫಂಕ್ಷನ್ ಅಲ್ಲ. ಸೊ ಫಂಕ್ಷನ್ ಆಗ್ಬೇಕು ಅಂತಂದ್ರೆ, ಒಂದು ರಿಲೇಷನ್ ಫಂಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿ 2 ಕಂಡೀಷನ್ಸ್ ಇರುತ್ತೆ. ಫಸ್ಟ್ ಸೆಟ್ ಇಂದ ಏನು ಸೆಕೆಂಡ್ ಸೆಟ್ಗೆ ಇಮೇಜ್ನ ಡಿಫೈನ್ ಮಾಡ್ತೀವಿ ನಾವು, ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಇಮೇಜ್ ಇರಬೇಕು ಮತ್ತು ಪ್ರತಿಯೊಂದು ಎಲಿಮೆಂಟು ಒಂದೊಂದೇ ಎಲಿಮೆಂಟ್ ಜೊತೆಗೆ ಮ್ಯಾಪ್ ಆಗಿರ್ಬೇಕು. ಇಲ್ಲಿ ಇದೇನು ಫಸ್ಟ್ ಸೆಟ್ ಇದೆ, ಈ ಫಸ್ಟ್ ಸೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೊಮೈನ್ ಅಂತ ಕರಿತೀವಿ. ಫಂಕ್ಷನ್ ಅಲ್ಲಿ ಜಾಸ್ತಿ ಬಳಸ್ತೀವಿ, ರಿಲೇಷನ್ ಅಲ್ಲಿ ಡೊಮೈನ್ ರೇಂಜ್ನ ನಾವು ಏನಂದ್ರೆ ಐಡೆಂಟಿಫೈ ಮಾಡಿ ಬರೆದಿದ್ದೀವಿ. ಆದ್ರೆ ಅದಕ್ಕಿಂತ ಜಾಸ್ತಿ ನಾವು ಡೊಮೈನ್, ಕೋ ಡೊಮೈನ್ ಮತ್ತು ರೇಂಜ್ ಅನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಫಂಕ್ಷನ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಸೊ ಎಫ್ ಫ್ರಮ್ ಎ ಟು ಬಿ ಅಂತ ಏನ್ ಬರೆದಿದ್ದೀವಿ, ಇಲ್ಲಿ ಫಸ್ಟ್ ಸೆಟ್ ಏನಿದೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡೊಮೈನ್ ಅಂತ ಕರಿತೀವಿ. ಇನ್ನು ಸೆಟ್ ಬಿ ಏನಿದೆ ಇದನ್ನ ಕೋ ಡೊಮೈನ್ ಅಂತ ಕರಿತೀವಿ. ಡೊಮೈನ್ ಅಂಡ್ ಕೋ ಡೊಮೈನ್, ಡೊಮೈನ್ ಮತ್ತು ಕೋ ಡೊಮೈನ್. ಈಗ ಬಿ ಸೆಟ್ ಒಳಗಡೆ ಯಾವ ಯಾವ ಎಲಿಮೆಂಟ್ಗಳು ಇಮೇಜ್ಗಳಾಗಿ ಕೆಲಸ ಮಾಡ್ತಾವೋ ಆ ಎಲಿಮೆಂಟ್ಗಳನ್ನ ಮಾತ್ರ ಕಲೆಕ್ಟ್ ಮಾಡಿ ಬರೆದ್ರೆ ಅದನ್ನ ಈ ಫಂಕ್ಷನ್ಗೆ ರೇಂಜ್ ಅಂತ ಕರೀತೀವಿ. ಸೊ ರೇಂಜ್ ಆಫ್ ಎಫ್ ಈಸ್ ಈಕ್ವಲ್ ಟು, ಇಲ್ಲಿ ಬಿ ಒಳಗಡೆ ಯಾವ್ಯಾವ ಎಲಿಮೆಂಟ್ಗಳು ಇಮೇಜ್ಗಳಾಗಿ ಕೆಲಸ ಮಾಡ್ತವೆ. ಎ ಈಸ್ ಇಮೇಜ್ ಆಫ್ 2, ಬಿ ಈಸ್ ಇಮೇಜ್, ಸಿ ಈಸ್ ಆಲ್ಸೋ ಇಮೇಜ್ ಆಫ್ 2 ಎಲಿಮೆಂಟ್ಸ್ 3 and 4. ಸಿಗೆ 2 ಪ್ರೀ ಇಮೇಜ್ಗಳಿದೆ, ಬಟ್ ಡಿಗೆ ಇಲ್ಲ. ಸೊ ಡಿ ಬಿಟ್ರೆ ಎ ಬಿ ಸಿ ಈ 3ನ್ನ ಮಾತ್ರ ನಾವೇನಾದ್ರೂ ಕಲೆಕ್ಟ್ ಮಾಡಿ ಬರೆದ್ರೆ ಈ ಸೆಟ್ಗೆ ನಾವೇನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಹಾಗಾದ್ರೆ ಇದು ಕೂಡ ಒಂದು ಫಂಕ್ಷನ್ ಆಗಿರೋದ್ರಿಂದ ಇಲ್ಲಿ ಡೊಮೈನ್ ಯಾವುದು ಅಂತಂದ್ರೆ ಸೆಟ್ ಎ, ಕೋ ಡೊಮೈನ್ ಯಾವುದು ಅಂದ್ರೆ ಸೆಟ್ ಬಿ, ಇನ್ನು ರೇಂಜ್ ಯಾವುದು ಅಂತಂದ್ರೆ ಸಿಂಗಲ್ಟನ್ ಸೆಟ್ 6 ಅಷ್ಟೇ ಇಲ್ಲಿ ರೇಂಜ್. ಯಾಕಂದ್ರೆ ಎಲ್ಲ ಎಲಿಮೆಂಟ್ಗಳು ಬಂದು 6ಗೆ ಮ್ಯಾಪ್ ಆಗಿರೋದ್ರಿಂದ ಆ 6 ಅನ್ನೋ ಒಂದೇ ಒಂದು ಎಲಿಮೆಂಟು ರೇಂಜ್ ಒಳಗಡೆ ಬರುತ್ತೆ. ಹಾಗಾಗಿ ಸಿಂಗಲ್ಟನ್ 6 ವಿಲ್ ಬಿ ದ ರೇಂಜ್ ಆಫ್ ದಿಸ್ ಫಂಕ್ಷನ್. ಸೊ ದಿಸ್ ಈಸ್ ಅಬೌಟ್ ಡೊಮೈನ್, ಕೋ ಡೊಮೈನ್ ಅಂಡ್ ರೇಂಜ್. ಓಕೆ, ಸೊ ಇದು ಡೆಫಿನೇಷನ್, ಫಂಕ್ಷನ್ಗೆ ಡೆಫಿನೇಷನ್. ಇಲ್ಲ ನೋಡ್ರಿ, ಇದಕ್ಕೊಂದು ಇಮೇಜ್ ಕೊಡೋಣ. ಈಗ ಇದು ಫಂಕ್ಷನ್ ಆಯಿತು. ಎಲ್ ಇಮೇಜ್ ಅಂತ ಹೇಳಿದ್ನಲ್ಲ, ಎಕ್ಸ್ ಪ್ರೀ ಇಮೇಜ್. ಇದನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್. ಎಲ್ ಇಸ್ ದ ಇಮೇಜ್, ಎಕ್ಸ್ ಇಸ್ ದ ಪ್ರೀ ಇಮೇಜ್. ಎಕ್ಸ್ ಅನ್ನೋ ಇನ್ಪುಟ್ ವ್ಯಾಲ್ಯೂನ ಎಫ್ ಒಳಗಡೆ ಹಾಕಿದಾಗ ಔಟ್ಪುಟ್ ಏನ್ ಬರ್ತದೆ? ಎಲ್ ಬರುತ್ತೆ ಅಂತ ಅರ್ಥ. ಎಫ್ ಆಫ್ ವೈ ಈಸ್ ಈಕ್ವಲ್ ಟು, ಎಫ್ ಆಫ್ ವೈ ಈಕ್ವಲ್ ಟು ಏನ್ ಬರುತ್ತೆ? ಎಂ ಬರುತ್ತೆ. ಎಫ್ ಆಫ್ ಝೆಡ್ ಅದು ಕೂಡ ಎಂ ಬರುತ್ತೆ. ಎಫ್ ಆಫ್ ಕೆ ಏನ್ ಬರುತ್ತೆ? ಡಿ ಬರುತ್ತೆ ಅಂತ ಅರ್ಥ. ಸೊ ಇದು ಇನ್ಪುಟ್ ವ್ಯಾಲ್ಯೂಸ್ ಇವೆಲ್ಲ. ಈ ಕಡೆ ಎಲ್ಲಿ ಬರ್ತಾ ಇರೋದು? ಔಟ್ಪುಟ್ ವ್ಯಾಲ್ಯೂಸ್. ಇನ್ಪುಟ್, ಔಟ್ಪುಟ್.
ಈ ರೀತಿ ನಾವು ಬರಿತೀವಿ. ಇಮೇಜ್ ಮತ್ತು ಪ್ರೀ ಇಮೇಜ್ಗಳನ್ನು ಕೂಡ ಇದೇ ರೀತಿ ಬರಿತೀವಿ. ಇದು ಇಮೇಜ್, ಇದು ಪ್ರೀ ಇಮೇಜ್. ಆಮೇಲೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಮತ್ತು ರಿಯಲ್ ಫಂಕ್ಷನ್ ಅಂತೇಳಿ ಎರಡು ಟೈಪ್ಸ್ ಬರುತ್ತೆ. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತಂದ್ರೆ ಏನೂ ಇಲ್ಲ. ಒಂದು ವೇಳೆ ಕೋಡೊಮೈನ್ ಏನಾದರೂ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ನ ಸಬ್ಸೆಟ್ ಆಗಿತ್ತು ಅಂತಂದ್ರೆ ಅವಾಗ ಅದನ್ನ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಕರಿತೀವಿ. ರಿಯಲ್ ವ್ಯಾಲ್ಯೂಡ್ ಅಂತಂದ್ರೆ ಕೋಡೊಮೈನ್ ಶುಡ್ ಬಿ ಎನಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಒಂದು ವೇಳೆ ಡೊಮೈನು ಮತ್ತು ಕೋಡೊಮೈನ್ ಎರಡೂ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಯಿತು ಅಂತಂದ್ರೆ ಅವಾಗ ಅದನ್ನ ರಿಯಲ್ ಫಂಕ್ಷನ್ ಅಂತ ಕರಿತೀವಿ. ಅವಾಗ ಅವು ಬಳಸ್ತಿರ್ತೀವಿ, ರಿಯಲ್ ಫಂಕ್ಷನ್ ಮತ್ತು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಬಳಸ್ತಾ ಇರ್ತೀವಿ. ಬಟ್ ಆಲ್ಮೋಸ್ಟ್ ನಾವು ಈಗ ಬಳಸ್ತಕ್ಕಂಥ ಎಲ್ಲಾ ಫಂಕ್ಷನ್ಗಳು ಆಲ್ಮೋಸ್ಟ್ ಏನಾಗಿರುತ್ತೆ ಅಂತಂದ್ರೆ ರಿಯಲ್ ಫಂಕ್ಷನ್ಸ್ ಆಗಿರುತ್ತೆ. ರಿಯಲ್ ವ್ಯಾಲ್ಯೂಡ್ಗಿಂತಲೂ ರಿಯಲ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಅದಂತೂ ನೆನ್ಪಿಟ್ಕೊಳ್ರಿ. ಟರ್ಮ್ ಬಂದಾಗ ನಿಮ್ಗೆ ಗೊತ್ತಿರಬೇಕು, ರಿಯಲ್ ವ್ಯಾಲ್ಯೂಡ್ ಅಂದ್ರೆ ಕೋಡೊಮೈನ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ಫಂಕ್ಷನ್ ಅಂತಂದ್ರೆ ಡೊಮೈನ್ ಮತ್ತು ಕೋಡೊಮೈನ್ ಎರಡೂ ಕೂಡ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಗ್ರಾಫ್ಗಳಿದೆ, ಆ ಗ್ರಾಫ್ಗಳನ್ನು ಕೂಡ ಸ್ಟಡಿ ಮಾಡೋಣ. ಅದಕ್ಕೆ ಮುಂಚೆ ಬೇಸಿಕ್ ಆಗಿ 4 ಎಕ್ಸಾಂಪಲ್ಗಳು. ಈ ರೀತಿ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಇದು ಫಂಕ್ಷನ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ಹೇಳಬೇಕು. ಆಮೇಲೆ ಇದರ ಡೊಮೈನ್ ಮತ್ತು ಕೋಡೊಮೈನ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ರಿಲೇಷನ್ ಅಲ್ಲಿ ಫಂಕ್ಷನ್ ಆಗುತ್ತಾ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ಆರ್ಡರ್ಡ್ ಪೇರ್ಗಳೇನಿರುತ್ತೆ ಅದರಲ್ಲಿ ಯಾವುದೇ 2 ಆರ್ಡರ್ಡ್ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು. ಫಸ್ಟ್ ಎಲಿಮೆಂಟ್ ಸೇಮ್ ಇದೆ ಅಂತಂದ್ರೆ ಅರ್ಥ ಏನು? 2 ಎಲಿಮೆಂಟ್ಗಳು ಒಂದು ಎಲಿಮೆಂಟಿಗೆ ಮ್ಯಾಪ್ ಆಗಿದೆ, ಅಥವಾ ಸಾರಿ 2 ಎಲಿಮೆಂಟ್ ಅಲ್ಲ, ಫಸ್ಟ್ ಎಲಿಮೆಂಟ್ ಸೇಮ್ ಇದೆ ಅಂದ್ರೆ ಒಂದೇ ಎಲಿಮೆಂಟ್ 2 ಬೇರೆ ಬೇರೆ ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿದೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಫಸ್ಟ್ ಎಲಿಮೆಂಟ್ ಮಾತ್ರ ಸೇಮ್ ಇರಬಾರ್ದು. ಸೆಕೆಂಡ್ ಎಲಿಮೆಂಟ್ ಏನಾದರೂ ಆಗಿರಲಿ ನಮಗೆ ಸಮಸ್ಯೆ ಇಲ್ಲ. ಫಸ್ಟ್ ಎಲಿಮೆಂಟ್ ಏನಾದರೂ ಸೇಮ್ ಇತ್ತು ಅಂತಂದ್ರೆ ಅವಾಗ ಅದು ಫಂಕ್ಷನ್ ಆಗೋದಿಲ್ಲ. ಈ ರೀತಿ ಆರ್ಡರ್ಡ್ ಪೇರ್ಗಳು ಕೊಟ್ಟಾಗ ಇದರ ಅರ್ಥ ಏನಂತಂದ್ರೆ ನೋಡಿ, ಫಸ್ಟ್ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? 2, 5, 8, 11, 14, 17 ಇದೆ ಅಂತ ಅರ್ಥ. ಇದು ಫಂಕ್ಷನ್ ಹೌದಾ ಅಲ್ಲ ಅಂತ ಹೇಳ್ಬೇಕು. ಡೊಮೈನ್ ಮತ್ತು ರೇಂಜ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? 2, 5, 8, 11, 14, 17. ಎಲ್ಲ ಎಲಿಮೆಂಟ್ಗಳು ಯಾವ ಎಲಿಮೆಂಟಿಗೆ ಮ್ಯಾಪ್ ಆಗ್ತಾ ಇದೆ ಅಂತಂದ್ರೆ 1 ಅನ್ನೋ ಎಲಿಮೆಂಟಿಗೆ ಮ್ಯಾಪ್ ಆಗ್ತಾ ಇದೆ. ನೋಡ್ರಿ, 2 ರಿಲೇಟೆಡ್ ಟು 1, 5 ಇಸ್ ರಿಲೇಟೆಡ್ ಟು 1, 8 ಇಸ್ ರಿಲೇಟೆಡ್ ಟು 1. ಅಂದ್ರೆ ಇಲ್ಲಿ ಈ ರೀತಿ ಬರೆದ್ರೆ 2, 5, 8, 11, 14, 17 ಇದು ಫಸ್ಟ್ ಸೆಟ್ ಎಲಿಮೆಂಟ್ಸ್. ಸೆಕೆಂಡ್ ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಗೊತ್ತಿಲ್ಲ ನಮಗೆ, ಆದ್ರೆ ಎಲ್ಲ ಎಲಿಮೆಂಟ್ಗಳು ಮ್ಯಾಪ್ ಆಗ್ತಾ ಇರೋದು 1ಗೆ. 2, 1, 5, 1, 8, 1, 11, 1, 14, 1, 17, 1 ಅಂತ ಇದೆ. ಸೊ ದಿಸ್ ಇಸ್ ಅ ಫಂಕ್ಷನ್. ಯಾಕಂದ್ರೆ ಎಲ್ಲ ಎಲಿಮೆಂಟ್ಗಳಿಗೂ ಇಮೇಜ್ ಇದೆ ಮತ್ತು ಎಲ್ಲ ಎಲಿಮೆಂಟ್ಗಳು ಒಂದೊಂದೇ ಇಮೇಜ್ ಹೊಂದಿರೋದ್ರಿಂದ ದಿಸ್ ಇಸ್ ಅ ಫಂಕ್ಷನ್. ಎಸ್, ಇಟ್ ಈಸ್ ಅ ಫಂಕ್ಷನ್. ಹಾಗಾದ್ರೆ ಡೊಮೈನ್ ಮತ್ತು ರೇಂಜ್ ಏನಾಗಿರುತ್ತೆ? ಹಾಗಾದ್ರೆ ಡೊಮೈನ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ ಫಸ್ಟ್ ಸೆಟ್. ಏನು ಆರ್ಡರ್ಡ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ಗಳು ಇರ್ತಾವಲ್ಲ ಅವೆಲ್ಲ ಫಸ್ಟ್ ಡೊಮೈನ್ ಆಗುತ್ತೆ. 2, 5, 8, 11, 14 and 17 ದಿಸ್ ಇಸ್ ದ ಡೊಮೈನ್. ಇನ್ನು ರೇಂಜ್ ಏನು ಅಂತಂದ್ರೆ ಸಿಂಗಲ್ಟನ್ ಸೆಟ್. ಯಾಕಂದ್ರೆ ಒಂದೇ ಎಲಿಮೆಂಟ್ ಏನು ಇಮೇಜ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಿಂಗಲ್ಟನ್ ಸೆಟ್ ಏನಿದೆ ಅದು ರೇಂಜ್ ಆಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. 2, 1,
4, 2, 6, 3, 8, 4, 10, 5, 12, 6, 14, 7. ಇದು ಫಂಕ್ಷನ್ ಹೌದಾ ಅಲ್ಲ ಅಂತ ವೆರಿಫೈ ಮಾಡಬೇಕು. ನೋಡಿ, ಫಸ್ಟ್ ಎಲಿಮೆಂಟ್ಸ್ ಯಾವ್ದು? 2, 4, 6, 8, 10, 12, 14. ಇನ್ನು ಎರಡನೇ ಸೆಟ್ಟಿಂದ ಯಾವ ಎಲಿಮೆಂಟ್ಸ್ ಬಂದಿದೆ? 1, 2, 3, 4, 5, 6, 7 ಈ ರೀತಿ ಇದೆ. ಸೊ 2 1ಗೆ ಮ್ಯಾಪ್ ಆಗಿದೆ, 4 2ಗೆ ಮ್ಯಾಪ್ ಆಗಿದೆ, 6 3ಗೆ, 8 4ಗೆ, 10 5ಗೆ, 12 6ಗೆ, 14 7ಗೆ ಈ ರೀತಿ ಮ್ಯಾಪ್ ಆಗಿದೆ. ಸೊ ಎಲ್ಲ ಎಲಿಮೆಂಟ್ಗಳಿಗೂ ಇಮೇಜ್ ಇದೆ ಮತ್ತು ಪ್ರತಿಯೊಂದು ಎಲಿಮೆಂಟ್ ಒಂದೊಂದೇ ಎಲಿಮೆಂಟ್ಗೆ ಮ್ಯಾಪ್ ಆಗಿದೆ. ದೇರ್ ಫೋರ್ ಇಟ್ ಈಸ್ ಟ್ರೂಲಿ ಎ ಫಂಕ್ಷನ್. ಇನ್ನು ಡೊಮೈನ್ ಮತ್ತು ರೇಂಜ್ ಹೇಳೋದಾದ್ರೆ, ಈ ಕಲೆಕ್ಷನ್ ಏನಿದೆ ಇದು ಡೊಮೈನು, ಈ ಕಲೆಕ್ಷನ್ ಇರೋದು ಇದು ರೇಂಜ್. ಯಾಕಂದ್ರೆ ಎಲ್ಲ ಎಲಿಮೆಂಟ್ಗಳು ಫಸ್ಟ್ ಸೆಟ್ ಇಂದ ಇದೆ. ಸೊ ಡೊಮೈನ್ ಎಲ್ಲಾ ಎಲಿಮೆಂಟ್ಗಳು ರೇಂಜ್ ಆಗಿ ಏನೋ ಇಮೇಜ್ಗಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಎಲಿಮೆಂಟ್ಗಳನ್ನ ಒಂದು ಸೆಟ್ ಅಂತ ಬರೆದ್ರೆ ಇದು ಏನಾಗುತ್ತೆ? ರೇಂಜ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ರಿ. 1, 3, 1, 5, 2, 5 ಇಷ್ಟಿದೆ. ವೆದರ್ ದಿಸ್ ಇಸ್ ಅ ಫಂಕ್ಷನ್ ಆರ್ ನಾಟ್ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ ಎಲಿಮೆಂಟ್ಸ್ ಯಾವುದು? 1 ಇದೆ. ನೆಕ್ಸ್ಟ್ ಮತ್ತೊಮ್ಮೆ 1 ಇದೆ, ಮತ್ತೊಮ್ಮೆ ಬರೆಯೋದು ಬೇಡ, ಇಲ್ಲಿ 2 ಇದೆ. ಎರಡನೇ ಎಲಿಮೆಂಟ್ಸ್ಗೂ 3 ಮತ್ತು 5 ಇದೆ. 3, 5 ಇಷ್ಟಿದೆ. 1 related to 3, so 1 is related to 3. Again 1 is related to 5, 1 is related to 5, 2 is related to 5. ಈ ರೀತಿ ರಿಲೇಷನ್ ಇದೆ. Now observe that whether this is a function or not. No, this is not a function. ಯಾಕೆ ಫಂಕ್ಷನ್ ಅಲ್ಲ ಅಂತಂದ್ರೆ, ಅಫ್ಕೋರ್ಸ್ ಎಲ್ಲ ಎಲಿಮೆಂಟ್ಗಳಿಗೆ ಇಮೇಜ್ ಇದೆ, ಆದರೆ 1 2 ಇಮೇಜ್ಗಳನ್ನು ಹೊಂದಿದೆ. 1ಗೆ ಎಷ್ಟು ಇಮೇಜ್ ಇದೆ? 2 ಇಮೇಜ್ ಇದೆ, 3 ಮತ್ತು 5. ಈ ರೀತಿ ಆಗಂಗಿಲ್ಲ, ಯುನೀಕ್ ಆಗಿರ್ಬೇಕು. ಹಾಗಾಗಿ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಸೊ ಆರ್ಡರ್ಡ್ ಪೇರ್ಗಳನ್ನ ಕೊಟ್ಟಾಗ ಈ ರೀತಿ ನಾವು ಅಬ್ಸರ್ವ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ನೋಡಬೇಕು. ಫಸ್ಟ್ ಎಲಿಮೆಂಟ್ ಸೇಮ್ ಇರಬಾರ್ದು. ಯಾವುದೇ 2 ಆರ್ಡರ್ಡ್ ಪೇರ್ಗಳಲ್ಲಿ ಫಸ್ಟ್ ಎಲಿಮೆಂಟ್ ಸೇಮ್ ಇತ್ತಂದ್ರೆ ಅರ್ಥ ಏನು? ಆ ಎಲಿಮೆಂಟ್ 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ಗಳಿಗೆ ಮ್ಯಾಪ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಅಬ್ಸರ್ವ್ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಕೊಟ್ಟಿರ್ತಕ್ಕಂಥ ರಿಲೇಷನ್ ಫಂಕ್ಷನ್ ಹೌದಾ ಅಲ್ಲ ಅಂತ ವೆರಿಫೈ ಮಾಡ್ತೀವಿ. ವೆರಿ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್ ಇವೆಲ್ಲ. ಅಂದ್ರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಅಂತಂದ್ರೆ ಡೆಫಿನೇಷನ್ ಮೇಲೆ ಕೆಲಸ ಮಾಡ್ತಾ ಇವೆಲ್ಲ. Now let us move towards types of functions. ಫಸ್ಟ್ ಟೈಪ್ ಯಾವುದು ಅಂತಂದ್ರೆ ಐಡೆಂಟಿಟಿ ಫಂಕ್ಷನ್. ಫಸ್ಟ್ ಟೈಪ್ ಯಾವುದು? ಐಡೆಂಟಿಟಿ ಫಂಕ್ಷನ್. ನಾನೇನ್ ಮಾಡ್ತೀನಿ ಅಂತಂದ್ರೆ ಡೆಫಿನೇಷನ್ ಹೇಳ್ತೀನಿ, ಡೈರೆಕ್ಟ್ ಗ್ರಾಫ್ ಹಾಕ್ತೀನಿ, ಡೊಮೈನ್ ಮತ್ತು ಕೋಡೊಮೈನ್, ಡೊಮೈನ್ ಮತ್ತು ರೇಂಜ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕಂತಂದ್ರೆ ಅವು ಬಹಳ ಇಂಪಾರ್ಟೆಂಟ್ ನಮಗೆ. ಅದಕ್ಕೆ ಫಸ್ಟ್ ಫಂಕ್ಷನ್ ಈಸ್ ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ, ಎಫ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ದಿಸ್ ಇಸ್ ಹೌ ಐಡೆಂಟಿಟಿ ಫಂಕ್ಷನ್ ಈಸ್ ಡಿಫೈನ್ಡ್. ಅಂದ್ರೆ ನೀವು ಏನು ಇನ್ಪುಟ್ ಕೊಡ್ತೀರೋ ಅದೇ ಔಟ್ಪುಟ್ ಆಗಿ ಬರುತ್ತೆ. ಈ ರೀತಿ ಒಂದು ಐಡೆಂಟಿಟಿ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ತಾರೆ. ಇದರ ಗ್ರಾಫ್ ಯಾವ ರೀತಿ ಇದೆ ಅಂತಂದ್ರೆ, ಇದು ಎಕ್ಸ್ ಎಕ್ಸ್ ಡ್ಯಾಶ್, ವೈ ವೈ ಡ್ಯಾಶ್. ಓಕೆ, ಇದು 0 ಆರಿಜಿನ್. ಸೊ ಇಲ್ಲೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರುತ್ತೆ, 1 2 3 4 5 ಅಂತೇಳಿ, 1 2 3 4 ಅಂತೇಳಿ. ಇಲ್ಲೆಲ್ಲ -1 -2 -3 ಇರುತ್ತೆ. ಇಲ್ಲಿ 1 2 3 ಈ ರೀತಿ, ಇಲ್ಲಿ -1 -2 ಇರುತ್ತೆ. ನೀವೇನು ಇನ್ಪುಟ್ ಹಾಕ್ತಿರೋ ಅದೇ ಔಟ್ಪುಟ್ ಬರೋದ್ರಿಂದ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ವ್ಯಾಲ್ಯೂ ವಿಲ್ ಆಲ್ಸೋ ಬಿ 1, 1, 1. 2ಗೆ 2ನೇ ಔಟ್ಪುಟ್ ಆಗಿ ಬರೋದ್ರಿಂದ 2, 2. 3ಗೆ 3 ಔಟ್ಪುಟ್ ಆಗೋದ್ರಿಂದ 3, 3. -1ಗೆ -1 ಔಟ್ಪುಟ್ ಆಗ್ತದೆ, -1. -2ಗೆ -2 ಔಟ್ಪುಟ್ ಆಗುತ್ತೆ, -2. 0ಗೆ 0ನೇ ಔಟ್ಪುಟ್ ಆಗುತ್ತೆ. ಹಾಗಾಗಿ ಇನ್ನು 0.5 ಹಾಕಿದ್ರೆ 0.5, 0.25 ಹಾಕಿದ್ರೆ 0.25, 0.75 ಹಾಕಿದ್ರೆ 0.75. ಈ ರೀತಿ ನೀವು ಯಾವ ಇನ್ಪುಟ್ ಹಾಕ್ತಿರೋ ಅದೇ ಔಟ್ಪುಟ್ ಆಗಿ ಬರುತ್ತೆ. ದೇರ್ ಫಾರ್ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ, ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಮೇಕಿಂಗ್
45 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಈ ರೀತಿ 45 ಡಿಗ್ರಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಜೊತೆಗೆ 45 ಡಿಗ್ರಿ ಫಾರ್ಮ್ ಮಾಡ್ತಕ್ಕಂಥ ಒಂದು ಸ್ಟ್ರೈಟ್ ಲೈನ್ ಏನಿದೆ ಇದು ಈ ಐಡೆಂಟಿಟಿ ಫಂಕ್ಷನ್ ನ ಗ್ರಾಫ್ ಆಗಿರುತ್ತೆ. ದಿಸ್ ದ ಗ್ರಾಫ್. ಇದರಲ್ಲಿ ನೇಚರ್ ಏನು ಅಂತಂದ್ರೆ ಇಲ್ಲಿ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಎಲ್ಲ ರಿಯಲ್ ನಂಬರ್ಸ್ ಇದರ ಡೊಮೈನ್ ಆಗಿರುತ್ತೆ. ಡೊಮೈನ್ ಮತ್ತು ರೇಂಜ್ ನ ಇಲ್ಲಿ ಗ್ರಾಫ್ ಅಲ್ಲಿ ಹೆಂಗೆ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಈ ಗ್ರಾಫ್ ಇದರ ಇಮೇಜ್ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಬೀಳುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ನಾವೇನಾದ್ರೂ ಒಂದು ಟಾರ್ಚ್ ತಗೊಂಡು ಇಮ್ಯಾಜಿನ್ ಮಾಡಿ, ಒಂದು ಟಾರ್ಚ್ ತಗೊಂಡು ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಟಾರ್ಚ್ನ ಹಾಕ್ತಾ ಹೋದ್ರೆ ಈ ಗ್ರಾಫ್ನ ಇಮೇಜ್ ಎಲ್ಲಿ ಬೀಳಬೇಕು ಅಂತಂದ್ರೆ ಗ್ರಾಫ್ಗೆ ನೆರಳು ಇರುತ್ತಲ್ಲ, ಅದ್ರ ನೆರಳು ಈ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲೆಲ್ಲೆಲ್ಲ ಬೀಳ್ತದಲ್ಲ ಆ ಎಲ್ಲ ರೀಜನ್ನು ಡೊಮೈನ್ ಆಗಿ ಕೆಲಸ ಮಾಡ್ತದೆ. ಅದೇ ಒಂದ್ ವೇಳೆ ನಾವೇನಾದ್ರೂ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಹಾಕಿದಾಗ ಈ ಗ್ರಾಫ್ನ ನೆರಳು ವೈ ಆಕ್ಸಿಸ್ ಮೇಲೆ ಎಲ್ಲೆಲ್ಲಿ ಬೀಳುತ್ತೋ ಅದು ರೇಂಜ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಈ ರೀತಿ. ಸೊ ಡೊಮೈನ್ ಬೇಕು ಅಂದ್ರೆ ನೆರಳು ಎಲ್ಲಿರ್ಬೇಕು, ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಇರಬೇಕು. ಎಕ್ಸ್ ಆಕ್ಸಿಸ್ ಮೇಲೆ ಇರಬೇಕು ಅಂತಂದ್ರೆ ಈ ರೀತಿ ವೈ ಆಕ್ಸಿಸ್ಗೆ ಪ್ಯಾರಲ್ ಆಗಿ ನಾವು ಟಾರ್ಚ್ ಹಾಕ್ತೀವಿ. ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಗ್ರಾಫ್ ಅನ್ನೋದು ಡೊಮೈನ್ ಅನ್ನ ಹೇಳಿದ್ರೆ, ವೈ ಆಕ್ಸಿಸ್ ಮೇಲೆ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಗ್ರಾಫ್ ಅನ್ನೋದನ್ನ ರೇಂಜ್ ಹೇಳುತ್ತೆ. ಇಲ್ಲಿ ನೋಡ್ರಿ, ಎಕ್ಸ್ ಆಕ್ಸಿಸ್ ಈ ರೀತಿ ಇದೆ. ಮೇಲ್ಗಡೆ ನೋಡ್ರಿ, ಈಗ ಇಮೇಜ್ ಇದ್ರ ನೆರಳು ಎಲ್ಲ ಇಲ್ಲಿ ಬೀಳ್ತದೆ. ಇಲ್ಲಿ ಮೇಲಿಂದ ನಾವೇನಾದ್ರು ಟಾರ್ಚ್ ಹಾಕಿದ್ವಿ ಅಂದ್ರೆ ಇದ್ರ ನೆರಳೆಲ್ಲ ಇಲ್ಲಿ ಬೀಳ್ತದೆ. ಅಂದ್ರೆ ಇಷ್ಟು ಪೋರ್ಷನ್ ಡೊಮೈನ್ ಒಳಗಡೆ ಬಂತು. ನಾವು ಕೆಳಗಡೆಯಿಂದ ಏನಾದ್ರು ಟಾರ್ಚ್ ಹಾಕಿದ್ರೆ ಈಗ ಇದ್ರ ನೆರಳೆಲ್ಲನೂ ಇಲ್ಲಿ ಬೀಳುತ್ತೆ. ಸೊ ಇಷ್ಟು ಪೋರ್ಷನ್ ಡೊಮೈನ್ ಒಳಗಡೆ ಬಂತು. ಸೊ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಈವನ್ 0 ಆಲ್ಸೋ ಡೊಮೈನ್ ಒಳಗಡೆ ಬಂತು. ಸೊ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಅದನ್ನೇ ನಾವೇನಂತ ಹೇಳ್ತೀವಿ ಅಂತಂದ್ರೆ ಡೊಮೈನ್. ಈ ಎಕ್ಸ್ಗೆ ಏನೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅದೇ ಡೊಮೈನ್, ಮತ್ತೇನೂ ಅಲ್ಲ. ಅಥವಾ ಇಲ್ಲಿ ಫಸ್ಟ್ ಸೆಟ್ ಅನ್ನ ನಾವು ಡೊಮೈನ್ ಅಂತ ಕರೆದು ಬಿಡ್ತೀವಿ. ಬಟ್ ಫಸ್ಟ್ ಸೆಟ್ ಅನ್ನ ಮೊದಲು ಡಿಫೈನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಡಿಫಿನೇಷನ್ ಏನಿದೆ ಅದರದ್ದು ಅಲ್ಲಿ ನೋಡ್ಬೇಕು ನಾವು. ನೆಕ್ಸ್ಟ್ ಬರುತ್ತೆ ನಿಮಗೆ, ಆ ಡೆಫಿನೇಷನ್ ನೋಡಿ ನಾವು ಡೊಮೈನ್ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಡೊಮೈನ್ ಏನಾಯ್ತು, ಆರ್ ಆಯ್ತು. ಇನ್ನು ರೇಂಜ್ ಏನಾಗುತ್ತೆ ಅಂತಂದ್ರೆ ಇಲ್ಲೂ ಕೂಡ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಸ್ ದ ರೇಂಜ್. ಯಾಕಂದ್ರೆ ಈ ರೀತಿ ನೀವೇನಾದ್ರೂ ಟಾರ್ಚ್ ಹಾಕಿದ್ರಿಂದ ಇದ್ರ ಇಮೇಜ್ ಎಲ್ಲ ವೈ ಆಕ್ಸಿಸ್ ನೋಡಿ, ವೈ ಆಕ್ಸಿಸ್ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಇದು ಅಂತಂದ್ರೆ ಇದು ಇನ್ಫಿನಿಟಿ ವರೆಗೆ ಹೋಗ್ತಾನೆ ಇರ್ತದೆ, ಇದು ಕೂಡ ಇನ್ಫಿನಿಟಿ ವರೆಗೆ ಹೋಗ್ತಾ ಇರ್ತದೆ. ಇದ್ರ ಜೊತೆಗೇನೆ ಗ್ರಾಫ್ ಹೋಗೋದ್ರಿಂದ ಸೊ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್, ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಎಲ್ಲಾನು ಇಮೇಜ್ ಆಗಿ ಕೆಲಸ ಮಾಡುತ್ತೆ, ಇಮೇಜ್ ಆಗಿ ಕೆಲಸ ಮಾಡ್ತದೆ. ದೇರ್ ಫೋರ್ ಇಲ್ಲಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಕೋಡ್ ರೇಂಜ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫಂಕ್ಷನ್ ಹೋಗೋಣ, ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಕಾನ್ಸ್ಟೆಂಟ್ ಫಂಕ್ಷನ್ ಯಾವ ರೀತಿ ಡಿಫೈನ್ ಮಾಡ್ತೀವಿ ನಾವು ಅಂತಂದ್ರೆ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ವೇರ್ ಕೆ ಈಸ್ ಸಮ್ ರಿಯಲ್ ನಂಬರ್ ಅಥವಾ ಕೆ ಈಸ್ ಸಮ್ ಕಾನ್ಸ್ಟೆಂಟ್. ಕೆ ಅನ್ನೋದೇನಂದ್ರೆ ಒಂದು ಕಾನ್ಸ್ಟೆಂಟ್, ಯಾವುದೋ ಒಂದು ಕಾನ್ಸ್ಟೆಂಟ್, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, 0 ಇರ್ಬೋದು, ಏನಾದ್ರೂ ಆಗಿರ್ಬೋದು. ಇದರ ಗ್ರಾಫ್ ಯಾವ ರೀತಿ ಇದೆ ಅಂತಂದ್ರೆ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ತಗೊಂಡ್ರೆ 0 1 2 3 -1 -2 -3 ಇವೆಲ್ಲ ಇರುತ್ತೆ. ಕೆ ಅನ್ನೋದೊಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇಫ್ ಇಟ್ ಈಸ್ ಪಾಸಿಟಿವ್, ಸಪೋಸ್ 3 ಇದೆ ಅಂತ ಅನ್ಕೋದ್ರೆ, ನೀವು ಏನೇ ಇನ್ಪುಟ್ ಹಾಕಿದ್ರು ಕೂಡ ಔಟ್ಪುಟ್ ಏನ್ ಬರುತ್ತೆ ಅದೇ 3 ಬರುತ್ತೆ ಅಂತ ಅರ್ಥ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತಂದ್ರೆ ನೀವು ಏನೇ ಇನ್ಪುಟ್ ಹಾಕಿದ್ರು ಕೂಡ ಔಟ್ಪುಟ್ ಏನ್ ಬರುತ್ತೆ 3 ಬರುತ್ತೆ ಅಂತ. ನಾನು 3 ಅನ್ನೋದನ್ನ ತಲೆ ಇಟ್ಕೊಂಡು ಇಲ್ಲಿ ಡ್ರಾ ಮಾಡ್ತಿದ್ದೀನಿ. 1 ಹಾಕಿದ್ರೆ ಸಪೋಸ್ ಇದು 3 ಆದ್ರೆ ಇಲ್ಲಿ 2 ಇಲ್ಲಿ ಎಲ್ಲ 1 ಇರುತ್ತೆ ಅಂತ ಕಾರಣ 1ಗೆ 3 ಬರುತ್ತೆ, 2ಗೂ 3 ಬರುತ್ತೆ, 3ಗೂ 3 ಬರುತ್ತೆ, -1ಗೂ 3 ಈ ರೀತಿ ಬರೋದ್ರಿಂದ ಗ್ರಾಫ್ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಏನೇ ವ್ಯಾಲ್ಯೂ ಆಗಿರಲಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಇಫ್ ಕೆ ಈಸ್ ಪಾಸಿಟಿವ್ then the graph will be above the x-axis. If k is negative, then the graph will be below the x-axis. ಒಂದು ವೇಳೆ k ಏನಾದರೂ -5 ಅಂತ ಇದ್ರೆ ಇಲ್ಲೆಲ್ಲೋ -5 ಇರುತ್ತಲ್ಲ, ಆ -5ಗೆ ಹಿಂಗೆ ಲೈನ್ ಹೋಗಿರ್ತದೆ, ಬಟ್ x-axisಗೆ ಪ್ಯಾರಲಲ್ ಆಗಿ ಹೋಗಿರ್ತದೆ. ಒಂದು ವೇಳೆ k is 0, then x-axis itself will be the graph. ಇದೇ ಗ್ರಾಫ್ ಆಗಿರುತ್ತೆ ಯಾವಾಗ if k is equal to 0 ಆಯಿತು. ಸೊ ಒಟ್ಟಿನಲ್ಲಿ ಪ್ಯಾರಲಲ್ ಆಗಿ ಅಂತೂ ಇದ್ದೇ ಇರ್ತದೆ, ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಕೆ ಪಾಸಿಟಿವ್ ಆದ್ರೆ ಮೇಲೆ ಇರ್ತದೆ ಗ್ರಾಫ್, ನೆಗೆಟಿವ್ ಆದ್ರೆ ಕೆಳಗಡೆ ಇರುತ್ತೆ. ಸೊ ಈ ರೀತಿ ಗ್ರಾಫು ಎಕ್ಸ್ಟೆಂಡ್ ಆಗ್ತದೆ.
ಹಾಗಾದ್ರೆ ಇಲ್ಲಿ ಡೊಮೈನ್ ಯಾವುದು ಅಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಡೊಮೈನ್. ಯಾಕಂದ್ರೆ ಇಲ್ಲಿಂದ ನಾವೇನಾದ್ರೂ ಟಾರ್ಚ್ ಡ್ರಾ ಇದು ಮಾಡಿದ್ವಿ ಅಂತಂದ್ರೆ ನೆರಳೆಲ್ಲ ಇಲ್ಲೆಲ್ಲ ಬೀಳುತ್ತಲ್ಲ, ಸೊ ಈ ಎಲ್ಲಾ ಎಲಿಮೆಂಟ್ಗಳು ಕೂಡ ಡೊಮೈನ್ ಒಳಗಡೆ ಬಂದ್ಬಿಡುತ್ತೆ. ಸೊ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇನ್ನು ರೇಂಜ್ ಏನಾಗ್ತದೆ, ರೇಂಜ್ ಏನಾಗುತ್ತೆ ಅಂತಂದ್ರೆ ಸಿಂಗಲ್ಟನ್ ಸೆಟ್ ಕೆ. ಸಿಂಗಲ್ಟನ್ ಸೆಟ್ ಕೆ ಯಾಕಂತಂದ್ರೆ ಇಲ್ಲಿ ನಾವೇನಾದ್ರೂ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಏನಾದರೂ ಹಿಂಗ್ ಡ್ರಾ ಮಾಡಿದ್ವಿ ಅಂತಂದ್ರೆ, ಟಾರ್ಚ್ ಹಾಕಿದ್ವಿ ಅಂತಂದ್ರೆ ಇಲ್ಲಿ ಯಾವುದೇ ನೆರಳಿಲ್ಲ, ಇಲ್ಲಿ ಯಾವುದೇ ನೆರಳಿಲ್ಲ, ಮೇಲ್ಗಡೆ ಯಾವುದೇ ನೆರಳಿಲ್ಲ. ಬಟ್ ನೆರಳು ಬರೋದು ಇಲ್ಲಿ ಮಾತ್ರ, ಇಲ್ಲಿ ಹಾಕಿದಾಗ ಮಾತ್ರ ಇದರ ನೆರಳು ಇಲ್ಲಿ ಬೀಳುತ್ತೆ. ಇದ್ಯಾವ್ದಿದು 3 ಅಂತ ಅನ್ಕೊಂಡಿದೀವಿ, ಬಟ್ ಜನರಲಿ ಹೇಳೋದಾದ್ರೆ ಇಟ್ ಈಸ್ ಕೆ. ಎಲ್ಲಾದ್ರೂ ಇರಲಿ, ಇಲ್ಲಿತ್ತು ಅಂತಂದ್ರೂ ಕೂಡ ಅದು ಕೆನೆ. ಸೊ ಇದು ಒಂದು ಪಾಯಿಂಟ್ ಅಲ್ಲಿ ಮಾತ್ರ ನೆರಳು ಫಾರ್ಮ್ ಆಗ್ತದೆ, ಯಾಕಂದ್ರೆ ಪ್ಯಾರಲ್ ಆಗಿ ಹಾಕ್ತಿದೀವಿ ನಾವು, ಕ್ರಾಸ್ ಆಗಲ್ಲ. ಸೊ ಇದೊಂದೇ ಒಂದು ಎಲಿಮೆಂಟ್ ಇಮೇಜ್ ಆಗಿ ಕೆಲಸ ಮಾಡೋದ್ರಿಂದ ನೀವು ಏನೇ ಇನ್ಪುಟ್ ಹಾಕಿದ್ರು ಔಟ್ಪುಟ್ ಮಾತ್ರ ಕೆ ಅಂತಾನೆ ಬರೋದ್ರಿಂದ ಎಲ್ಲ ಎಲಿಮೆಂಟ್ಗಳು ಯಾವುದಕ್ಕೆ ಮ್ಯಾಪ್ ಆಗಿರುತ್ತೆ, ಕೆ ಅನ್ನೋ ಎಲಿಮೆಂಟ್ಗೆ ಹೋಗಿ 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 ಮ್ಯಾಪ್ ಆಗಿರುತ್ತೆ. ಹಾಗಾಗಿ ಒಂದೇ ಒಂದು ಎಲಿಮೆಂಟ್ ರೇಂಜ್ ಒಳಗಡೆ ಬರುತ್ತೆ, ದಟ್ ಈಸ್ ಸಿಂಗಲ್ಟನ್ ಕೆ. ಸೊ ಇಲ್ಲಿ ಐಡೆಂಟಿಟಿ ಫಂಕ್ಷನ್ ಅಂತ ಬಂದಾಗ ಡೊಮೈನ್ ಮತ್ತು ರೇಂಜು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆಗಿರ್ತದೆ. ಆದರೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಬಂದಾಗ ಡೊಮೈನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆದರೆ ರೇಂಜು ಸಿಂಗಲ್ಟನ್ ಸೆಟ್ ಕೆ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಫಂಕ್ಷನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.